very talented. Especially, I appreciate you and your staffs. Okay, ma'am. Sir? In Saidapur, I think it's my first time experience about their organized language related control. Normally, in most of the school, even my school also, we are conducting science plus, maths plus, kind of related more exposed. But this is a, what I will say, a kind of variety, and especially KG students, they are doing very well, more than the higher class students. It's too much appreciable for the teachers and those who are behind work for them all. Thank you, sir. Thank you. Sir? Very talented. Okay. ಸೈದಾಪುರದಲ್ಲಿ ಇಂಗ್ಲೀಷ್ ಮೀಡಿಯಂ ಮವರ್ ಸ್ಕೂಲ್ ಇದೆಯಲ್ಲ, ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಿಕೊಂಡು ಈ ಎಕ್ಸಿಬಿಷನ್ ಮಾಡಲಿಕ್ಕೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡಿ ಎಲ್ಲ ಟೀಚರ್ಸು ಒಳ್ಳೆ ರೀತಿಯಾಗಿ ಕಲಿಸಿದ್ದಾರೆ ಅಂತ ಹೇಳ್ತಾ ಚೆನ್ನಾಗಿ ಹೇಳ್ತೀನಿ. Thank you. नमस्ते। सभी बच्चों ने अच्छे से किया है। स्पेशली केजी सेक्शन बच्चों को आपने प्रोत्साहित किया है, वो बहुत अच्छा लगा देखकर। कहा शिक्षण सभी ऐसे ही करते रहिए, बहुत अच्छा लगा। धन्यवाद। In this expo, we board members observed. From our observation, we are ranking 10 out of 10 for that. Oh, thank you, sir. Thank you so much. Start. ಗುಡ್ ಆಫ್ಟರ್ನೂನ್. ಹೆಸರು ಭೀಮಣ್ಣ ಅಂತ ಎಕ್ಸ್ಪರ್ಟ್ ಸ್ಕೂಲಿಂದ ಬಂದಿರೋದು. ಅಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಇಲ್ಲಿ ಇವತ್ತೇನು SBM ಸ್ಕೂಲಲ್ಲಿ ಲ್ಯಾಂಗ್ವೇಜ್ಗಳ ಬಗ್ಗೆ ಮಾಹಿತಿನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅದು ತುಂಬ ಚೆನ್ನಾಗಿತ್ತು, ಯಾಕಂದರೆ ಎಲ್ಲ ಭಾಷೆಗಳನ್ನು ಕಲಿಬೇಕಾಗುತ್ತೆ, ಓದಬೇಕಾಗುತ್ತೆ, ಬರೀಬೇಕಾಗುತ್ತೆ ಸಾಮಾನ್ಯವಾಗಿ. ಬಟ್ ಇಲ್ಲಿರುವಂಥ ಲ್ಯಾಂಗ್ವೇಜ್ಗೆ ಪ್ರಾಮುಖ್ಯತೆ ಕೊಟ್ಟಿರೋದು ತುಂಬ ಅದ್ಭುತ. ಯಾಕಂದರೆ ಇಂಗ್ಲೀಷ್, ಕನ್ನಡ, ಹಿಂದಿನ ಹೇಳ್ತಾ ಹೋಗ್ತೀವಿ. ಅತಿ ಅದ್ಭುತವಾಗಿ ಏನು ಮಾಡಬೇಕಂದ್ರೆ ಕನ್ನಡ ಇನ್ನೂ ಪ್ರೋಸೆಸ್ ಆಗಿ ಮಾಡಬೇಕಾಗಿತ್ತು, ಬಟ್ ಪ್ರೋಸೆಸ್ ಇನ್ನೂ ಇದೆ. ಇಂಗ್ಲೀಷು, ಕನ್ನಡ ಮತ್ತು ಹಿಂದಿ 3 ಲ್ಯಾಂಗ್ವೇಜಲ್ಲಿ ಮಕ್ಕಳಿಗೆ ಟಾಪಿಕ್ನ ಕೊಟ್ಟಿದ್ದಾರೆ. ಅದ್ಭುತವಾಗಿ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಟೀಚರ್ ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಕ್ಕಳಿಗೆ ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಸವಿವರವಾಗಿ ಬಂದಂಥ ಶಿಕ್ಷಕರಿಗಾಗಿರ್ಬೋದು, ಬಂದಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಬಂದಂಥ ಪೋಷಕರಿಗೂ ಕೂಡ ಸವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಯಾಕಂದರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಉಜ್ವಲವಾದ ಭವಿಷ್ಯ ನಿರ್ಮಾಣ ಆಗಲಿಕ್ಕೆ ಅಡಿಪಾಯ ಹಾಕಿದ್ದಾರೆ. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾಗಿದ್ದರೆ ಮಕ್ಕಳಿಗೆ ಧೈರ್ಯ ಅನ್ನೋದು ಬೇಕಾಗುತ್ತೆ. ಆ ಧೈರ್ಯವನ್ನು ಈ ಒಂದು ಹಂತಗಳ ಮುಖಾಂತರ ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ನಂತರದ ಮುಂದಿನ ಮಕ್ಕಳಿಗೂ ಕೂಡ ಅವಕಾಶ